ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮ್ಯಾಂಗೋ ಹೋಳಿಗೆ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. 5 ಮ್ಯಾಂಗೋ ತೊಗೊಂಡಿದ್ದೀನಿ, ಹಾಗೆ ತುಪ್ಪ, 2 ಕಪ್ ಚಿರೋಟಿ ರವೆ, 2 ಕಪ್ಪು ತೆಂಗಿನ ತುರಿ, 2 ಕಪ್ ಸಕ್ಕರೆ, ಹಾಗೆ ಏಲಕ್ಕಿ, ಮೈದಾ. ಇಷ್ಟು ಪದಾರ್ಥ ಇದ್ದರೆ ಸಾಕು ನಾವು ಮಾವಿನ ಹಣ್ಣು ಹೋಳಿಗೆ ಮಾಡೋಕ್ಕೆ. ಎಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂತ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮೈದಾನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪೌಡನ್ನು ಸೇರಿಸ್ಕೊಂಡು ನಾವು ಮಿತ್ಕೋಬೇಕಾಗುತ್ತೆ. ಫಸ್ಟು ನಾವು ನೀರಲ್ಲೇ ಮಿತ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿ ಮಿದಿಬೇಕು ನೀರಲ್ಲೇ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಈ ಥರ ಮಿತ್ಕೊಂಡಿದ್ದು ಆದಮೇಲೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಮಿದಿಬೇಕಾಗುತ್ತೆ. ಅದು ಎಷ್ಟು ಎಣ್ಣೆ ಹಾಕ್ಕೊಂಡ್ರೂ ಅಷ್ಟೇ ಅದು ಕುಡ್ಕೊತಾನೆ ಇರುತ್ತೆ. ಫುಲ್ಲು ಮೃದು ಟೈಪಲ್ಲಿ ಬರಬೇಕು, ಆ ಥರ ನಾವು ಮಿತ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾವೇನಾದ್ರೂ ಅರ್ಧಂಬರ್ಧ ಏನಾದರೂ ಮಿತ್ಕೊಂಡ್ರೆ ಅದು ನಾರು ಥರ ಬರಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ನಾವು ಮಿದಿಬೇಕಾಗುತ್ತೆ ಮೈದಾನ. ಮತ್ತೆ ನಾನು ಆಯಿಲ್ ಹಾಕ್ಕೊಂಡು ಮತ್ತೆ ಮಿತ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಮಿದ್ದಾಗಿದೆ. ಅದು ಈ ಥರ ಟೈಪಲ್ಲಿ ಬರಬೇಕು. ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಡಿ. ಅದಾದಮೇಲೆ ನಾನು ಮಾವಿನ ಹಣ್ಣನ್ನ ಈ ಥರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನಾವು ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ನೋಡಿ, ಈ ಥರ ಟೈಪ್ ಇರಬೇಕು. ಈ ಥರ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ಈ ಥರ ಸಣ್ಣದಾಗಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಆಮೇಲೆ ಒಂದು ಬಾಣಲಿ ತೊಗೊಂಡು ನಾವೇನು ರವೆ ಆಗಿರ್ಬೋದು, ಹಾಗೆ ಕಾಯಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಇವಾಗ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಒಂದು ಬಾಣಲಿಗೆ 2 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಅದನ್ನು ಬೆಚ್ಚಗಾಗಂಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಆದಮೇಲೆ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ರವೆಗೆ. ತುಪ್ಪದಲ್ಲೇನಾದ್ರೂ ರವೆ ಹುರ್ಕೊಂಡ್ರೆ ಟೇಸ್ಟು ಎಷ್ಟು ಸಕ್ಕತ್ತಾಗಿ ಬರುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹುರ್ಕೊಂಡಿದ್ದಾದಮೇಲೆ ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ 2 ಕಪ್ಪು. ನೋಡಿ, ನಾನು 2 ಕಪ್ ತೊಗೊಂಡಿದ್ದೀನಿ ಕಾಯಿನೂ. ಅದಾದಮೇಲೆ ಅದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಕಾಯಿನೂ. ಆದಮೇಲೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಸಕ್ಕರೆನೂ ಕೂಡ 2 ಕಪ್ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ, ಅದು ನೀರು ಥರ ಆಗಬೇಕು. ಆ ಥರವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸಕ್ಕರೆನೂ. ಏನಾದರೂ ಆ ಕಾವಿಗೆನೇ ಸಕ್ಕರೆ ಮೆಲ್ಟ್ ಆಗಿಬಿಡುತ್ತೆ ಫುಲ್ಲು. ನೋಡಿ, ನಾನು 2 ಕಪ್ಪು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ರುಬ್ಕೊಂಡಿರೋದು. ನಾವೆಲ್ಲನೂ ಅಳತೆ ಮಾಡಿ ನಾವು 2 ಕಪ್ ತೊಗೊಂಡಿದ್ದೀವಲ್ವ, ಅದೇ ಅಳತೆಯಲ್ಲಿ ನಾವು ಮಾವಿನ ಹಣ್ಣದ್ದು ಕೂಡ ನಾವು ಅಳತೆ ಮಾಡಿ ತೊಗೋಬೇಕಾಗುತ್ತೆ 2 ಕಪ್ಪು. ನೋಡಿ, ಅದನ್ನು ಸಹಿತ ನಾವು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಮಾಡ್ಕೊಂಡೇನಾದರೂ ನಾವು ಬೇಯಿಸ್ಕೊತೀನಿ ಅಂತ ಅಂದರೆ ಆಗಲ್ಲ, ಅದು ಫುಲ್ಲು ಅಂಟಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಉರಿ ಮಾಡಿಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಈ ಹಿಟ್ಟನ್ನು ಅಷ್ಟೇ ಈ ಥರ ಹದವಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನಾವು ಹಿಟ್ಟನ್ನ ಇದೇ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಯಾವ ಥರ ಬಂದಿದೆ. ಅದು ಸ್ವಲ್ಪ ಕೆಳಗಡೆ ಒಂದು 5 ನಿಮಿಷ ಆರಕ್ಕೆ ಬಿಟ್ಟಿರ್ತೀವಲ್ವ, ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನಾವು ಮೊದಲೆಲ್ಲ ಮಾಡ್ತಿದ್ವಲ್ಲ ಒಬ್ಬಟ್ಟು, ಸೇಮ್ ಅದೇ ಹೂರ್ಣ ಥರನೇ ಬರುತ್ತೆ ಇದೂ ಕೂಡ. ಸ್ವಲ್ಪ ಏಲಕ್ಕಿ ಪೌಡ್ರು ಕೂಡ ಹಾಕಿದ್ದೀನಿ.
ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು 10 ನಿಮಿಷ ಇಲ್ಲ ಕಾಲು ಗಂಟೆನಾದ್ರೂ ಆರಕ್ಕೆ ಬಿಡಬೇಕು. ಕೆಳಗಡೆ ಎತ್ತಿಟ್ಕೊಂಡು ನಾವು ಸಪ್ರೇಟು ನಾನು ಈ ಥರ ಪೇಪರ್ ತೊಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಮೈದಾ ತೊಗೊಂಡು ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ಆ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹೂರಣ ತೊಗೊಂಡು ನಾವು ಈ ಥರ ರೌಂಡಿಗೆ ಮಾಡಿಕೊಂಡು ನಾವು ತೊಟ್ಕೋಬೇಕಾಗುತ್ತೆ. ನಾನು ಮೇಲ್ಗಡೆ ಒಂದು ಪೇಪರ್ ಹಾಕಿದ್ದೀನಿ. ಈ ಥರ ಪೇಪರ್ ತೊಗೊಂಡು ಈ ಥರ ಎಳ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ ಮಾತ್ರ. ಇಲ್ಲಾಂದರೆ ಕೈಯಲ್ಲೇ ಏನಾದ್ರೂ ನಾವು ಎಳೆಯೋಕೆ ಹೋದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಪೇಪರ್ ಎಲ್ಲ ತೊಗೊಂಡು ಈ ಥರ ಮಾಡಿದ್ರೆ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ತೊಡ್ತಿದ್ರೇ ಘಮ 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 ಅಂತ ಐತೆ ಮಾತ್ರ. ಹಾಗೆ ಹಂಚು ಕಾಯಕ್ಕಿಟ್ಟಿದ್ದೆ ಸೈಡಲ್ಲಿ. ನೋಡಿ ಆ ಹಂಚು ಮೇಲೆ ಈ ಥರ ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನಾವು. ಫುಲ್ಲು ವೈಟ್ಗಿದೆಯಲ್ವ ಮೇಲ್ಗಡೆ ಅದೆಲ್ಲ ಹೋಗಬೇಕು. ಅದಾದಮೇಲೆ ಮಡ್ಚಾಕೊಂಡು ನಾವು ಅದನ್ನು ಕೂಡ ಆ ಕಡೆ ಸೈಡೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಮತ್ತೊಂದು ಇನ್ನೊಂದು ಮಾಡ್ಕೊತಿದ್ದೀನಿ. ಅದೇ ಪ್ರಮಾಣದಲ್ಲೇ ತಗೊಂಡು ನಾವು ಹೋಳ್ಗೆನ ನಾವೆಲ್ಲ ರೆಡಿ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಪೇಪರಲ್ಲೇನಾದರೂ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕಿತ್ತೋಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಮಾಮೂಲಿ ಒಬ್ಬಟ್ಟು ಕಾಳಲ್ಲೆಲ್ಲ ಮಾಡ್ತೀವಲ್ವ, ಅದಕ್ಕಿಂತ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸತ ಮನೇಲೆಲ್ಲ ಟ್ರೈ ಮಾಡಿ ಬೇಕಿದ್ರೆ. ಚೆನ್ನಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬೇಯಿಸ್ಕೊಬೇಕು ನಾವು. ಅದೇ ರೀತಿ ನಾನು ಎಲ್ಲ ಒಬ್ಬಟ್ಟು ಕೂಡ ಇದೇ ರೀತಿ ಬೇಯಿಸ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮೇ ಮಾಡ್ತಿರೋದು ಒಬ್ಬಟ್ಟ. ನನಗೆ ಹೂರಣ ರೆಡಿ ಮಾಡಬೇಕಾದ್ರೇ ಫುಲ್ಲು ಎಷ್ಟು ಘಮ ಘಮ ಅಂತಿತ್ತು ಅಂತ ಅಂದರೆ ಮ್ಯಾಂಗೋ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ನಾನು ಮತ್ತೊಂದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟೊಂದೇನು ರಿಸ್ಕ್ ಆಗಲ್ಲ ಅಂತ ಅನಿಸುತ್ತೆ. ನಾವೆಲ್ಲ ಕಾಳು ಒಬ್ಬಿಟ್ಟಿದೆ ಸ್ವಲ್ಪ ರಿಸ್ಕು ಅಂತ ಹೇಳ್ಬೋದು. ಇದಂತೂ ಈಸಿಯಾಗಿ ಮಾಡ್ಕೋಬೋದು ಮಾತ್ರ. ಏನು ರಿಸ್ಕು ಅಂತಲೂ ಅನಿಸಲ್ಲ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ಹಾಗೆ ಮಾಡೋಕ್ಕೂ ಅಷ್ಟೇ ಈಸಿ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಈ ಥರ ಪ್ರಮಾಣದಲ್ಲಿ ನಾವು ಮ್ಯಾಂಗೋ ಹೋಳಿಗೆನ ಈ ಥರ ಬೇಯಿಸ್ಕೋಬೇಕಾಗುತ್ತೆ ನಾವು. ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದ್ರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ನನ್ನ ಪೇಜಿಗೆ. ಥ್ಯಾಂಕ್ ಯು.